ನಮಸ್ತೆ ಮ್ಯಾಮ್. ನಮ್ಮ ಹೆಸರು ಮತ್ತು ನಿಮ್ಮ ಮಕ್ಕಳು ಯಾವ ಕ್ಲಾಸಲ್ಲಿ ಓದ್ತಿದ್ದಾರೆ? ನನ್ನ ಹೆಸರು ಸಂಗೀತ. ನನ್ನ ಮಕ್ಕಳು ಇಲ್ಲಿ ಆದ್ಯ, ಅದಿತಿ ಇಬ್ಬರು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾರೆ. ನನ್ನ ಹೆಸರು ಸುನೀತಾ ಅಂತ. ನನ್ನ ಮಗ ಇದೇ ಸ್ಕೂಲಲ್ಲಿ 3rd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ದುಷ್ಯಂತ್ ಗೌಡ ಅಂತ ಅವನ ಹೆಸರು. ನನ್ನ ಹೆಸರು ಒಂದು ತ್ರಿವೇಣಿ, 2nd ಸ್ಟ್ಯಾಂಡರ್ಡ್ ಪರೀಕ್ಷಿತ್ ಅಂತ. ಇನ್ನೊಬ್ಬ ಬಂದು UKG ಧ್ರುವ. ನನ್ನ ಹೆಸರು ರಮ್ಯಾ ಅಂತ. ನನ್ನ ಇಬ್ಬರು ಮಕ್ಕಳು ಸ್ಟಡಿ ಮಾಡ್ತಿದ್ದಾರೆ. ಒಬ್ಬ ಜೇಂಕಾರ್ ಅಂತ ಹೇಳಿ 8th ಸ್ಟ್ಯಾಂಡರ್ಡು, ಒಬ್ಬಳು ಹಿತೇಶಿನಿ 4th ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡ್ತಿದ್ದಾರೆ. ಸ್ಕೂಲ್ ಬಗ್ಗೆ ನಿಮ್ಮ ಒಪಿನಿಯನ್ ಮ್ಯಾಮ್? ಮ್ಯಾಮ್, ಸ್ಕೂಲ್ ಬಗ್ಗೆ ಏನೂ ಹೇಳೋ ಅಂಥದ್ದೇ ಇಲ್ಲ. ನಾವು ಫಸ್ಟಿಂದನೂ ಇಲ್ಲೇ ಜಾಯಿನ್ ಮಾಡಿರೋದು. ಇಟ್ಸ್ ವೆರಿ ಗುಡ್ ಮ್ಯಾಮ್. ಎಲ್ಲ ಪೇರೆಂಟ್ಸ್ ಕೇಳೋದೊಂದೇ, ಬಜೆಟ್ ವೈಸ್ ಅಂತ ಹೋದಾಗ ಎಲ್ಲ ಸ್ಕೂಲು ನೀವು ನೋಡ್ಬೋದು, ಬಟ್ ಬಾಳ್ವಿನ ನೀವು ಬಂದು ನೋಡಿ, ನಿಮಗೆ ನಿಮ್ಮ ಮಗುಗೆ ನೀವು ಕೊಟ್ಟಿರೋ ಫೀಸ್ಗೂ ಮತ್ತು ನಿಮ್ಮ ಸಿಗೋ ಎಜುಕೇಷನ್ಗೂ ಮತ್ತು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಲಿ ಮತ್ತು ಆ್ಯನ್ಯುವಲ್ ಡೇ ಆಗಲಿ, ಸ್ಪೋರ್ಟ್ಸ್ ಡೇ ಆಗಲಿ, ಈಚ್ ಆ್ಯಂಡ್ ಎವ್ರಿಥಿಂಗ್ ನೀವು ಒಳ್ಳೆ ಸ್ಕೂಲ್ ಥರ ನೀವು ಇಲ್ಲಿ ಸ್ಯಾಟಿಸ್ಫೈಡ್ ಆಗ್ತೀರಾ ಅಂತ 100% ಹೇಳಕ್ಕೆ ಇಷ್ಟಪಡ್ತೀನಿ. I should mention the principal ma'am. She is so humble and she is so she responds. ಯಾರೇ ಹೋಗಿ ಮಾತಾಡಿದ್ರು ಕೂಡ, ಈವನ್ ಪೇರೆಂಟ್ಸ್ ಆಗಿರ್ಬೋದು, ಟೀಚರ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಎಜುಕೇಷನ್ ಬಗ್ಗೆ ಮ್ಯಾಮ್? ಎಜುಕೇಷನ್ ಚೆನ್ನಾಗಿದೆ. ಬರೀ ಸಿಲೆಬಸ್ ಅಷ್ಟೇ ಅಲ್ಲದೆ ಬೇರೆ ಆ್ಯಕ್ಟಿವಿಟಿ, ಮಕ್ಕಳಿಗೆ ಶ್ಲೋಕಸ್ ಬಗ್ಗೆ ಹೇಳ್ಕೊಡ್ತಾರೆ. ಲ್ಯಾಬಲ್ಲಿ ಮಕ್ಕಳು ಆಡ್ತಾ ಹೆಂಗೆ ಕಲಿಬೋದು ಅನ್ನೋದು ಅವ್ರು ತಿಳಿಸ್ಕೊಡ್ತಾರೆ. ಹಾಗಾಗಿ ಆ ಎಜುಕೇಷನ್ ಬಗ್ಗೆನೂ ಚೆನ್ನಾಗಿದೆ. ಈ ಸ್ಕೂಲ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ತುಂಬ ಅಂದರೆ ತುಂಬ ಆ್ಯಸ್ ಎ ಒಬ್ಬ ತಾಯಿಯಾಗಿ ತುಂಬ ಪ್ರೌಡ್ ಫೀಲ್ ಮಾಡ್ತಾ ಇದ್ದೀನಿ ನಾನು. ಈ ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ಎಲ್ಲ ಥರನೂ ಒಬ್ಬ ಪೇರೆಂಟ್ಸ್ ಜೊತೆ ಮಾತಾಡಬೇಕಾದ್ರೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಮತ್ತು ಈ ಸ್ಕೂಲು ತುಂಬ ಚೆನ್ನಾಗಿದೆ. ಎಜುಕೇಷನ್ ಪರ್ಪಸ್ ತುಂಬ ಕೇರ್ ತಗೋತಾರೆ ಎಲ್ಲ ಮಕ್ಕಳ ಬಗ್ಗೆನೂ. ತುಂಬ ಕೇರ್. ಈವನ್ ಸಿಂಗಲ್ ಮಗುನ ಕರೆದು, ಆ ಪೇರೆಂಟ್ಸ್ನ ಕರೆದು ತುಂಬ ಚೆನ್ನಾಗಿ ಮಾತಾಡಿ ಎಜುಕೇಷನ್ಗೆ ತುಂಬ ಒತ್ತಡ ಕೊಡ್ತಾ ಇದ್ದಾರೆ. ಈಗ ಸ್ಕೂಲ್ಗೆ CBSE ಆಗಿದೆ ಮ್ಯಾಮ್, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದೇ ಮ್ಯಾಮ್, ನೆಕ್ಸ್ಟ್ ಇವಾಗ ಇಟ್ಸ್ ಬೆಟರ್ ಇದ್ದಾರೆ ಮಕ್ಕಳು. ಮುಂಚೆ ಫುಲ್ ಸ್ವಲ್ಪ ಡಲ್ ಇದ್ದರು, ಯಾಕೆಂದರೆ ಕೊರೋನಾ ಇದ್ದಿದ್ದರಿಂದ ಆ ಟೈಮಲ್ಲಿ ಸ್ವಲ್ಪ ಮಕ್ಕಳೆಲ್ಲ ಫುಲ್ ಡಲ್ ಇದ್ದರು. ಇವಾಗ ಹೋಗ್ತಾ ಇಂಪ್ರೂವೈಸ್ ಆಗ್ತಿದ್ದಾರೆ. ಸೊ ನೆಕ್ಸ್ಟ್ ಇಯರು ನೋಡಬೇಕು ಮ್ಯಾಮ್. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಸ್ಕೂಲ್ CBSE ಆಗಿದೆ, ಅದೊಂದು ಖುಷಿ ಆಯಿತು. ಇಲ್ಲಿ LKG UKG 1st ಸ್ಟ್ಯಾಂಡರ್ಡ್ ಮುಗಿಸಿದಾಗ ನಾನು ಫಸ್ಟ್ ನಾನು ಕೇಳಿ ಚೇರ್ಮನ್ ಸರ್ಗೆ, ಸರ್ ಇದು ಯಾವಾಗ CBSEಗೆ ಇದು ಯಾವಾಗ ಇದಾಗುತ್ತೆ ಅಂತ ಇದು ಸಿಗುತ್ತೆ ಅಂತ ನಾನು ಕೇಳಿದೆ. ಅವಾಗ ಅವ್ರು ಸರ್ ಇಮಿಡಿಯೇಟ್ ಮಾಡ್ತೀನಿ ಅಂದರು. ಅದೇ ಥರ ಅವರು ನನ್ನ ಮಗಳು 2nd ಸ್ಟ್ಯಾಂಡರ್ಡ್ ಮುಗಿಯೋದ್ರಲ್ಲೇ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದರು. ಅವ್ರ ಮಾತನ್ನು 100% ಉಳಿಸ್ಕೊಂಡಿದ್ದಾರೆ ಅಂತ ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ನಿಯರ್ ಬೈ ಯಾವುದೇ CBSE ಸ್ಕೂಲ್ ಇಲ್ಲ. ಆಮೇಲೆ ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳಿಗೆಲ್ಲ. ಚೆನ್ನಾಗಿದೆ ಸ್ಕೂಲ್ ಮಾತ್ರ. ಎಜುಕೇಷನ್ನು ನೋಡಿದರೆ ಎಜುಕೇಷನು ತುಂಬ ಚೆನ್ನಾಗಿದೆ. ಮಕ್ಕಳ ಜೊತೆ ಟೀಚರ್ಸು ತುಂಬ ಮಿಂಗಲ್ಲಾಗಿ ಮಕ್ಕಳ ಜೊತೆ ಪಾಠ ಆಟ ಎಲ್ಲದೂ ಊಟದ ಇದರಲ್ಲೂ ಜೊತೆ ಕೂತ್ಕೊಂಡು ಮಕ್ಕಳ ಜೊತೆ ಚೆನ್ನಾಗಿ ಮಿಂಗಲ್ಲಾಗಿ ಮಕ್ಕಳ ಜೊತೆ ಇರ್ತಾರೆ. ಆಮೇಲೆ ಬೇರೆ ಸ್ಕೂಲಿಗೆ ಗೊತ್ತಿಲ್ಲ ಹೇಗಿದೆ ಅಂತ, ಆದರೆ ಈ ಸ್ಕೂಲ್ ನೋಡಿಕೊಂಡ್ರೆ ಇಷ್ಟು ಹತ್ತಿರದಲ್ಲಿ ಯಾವುದೇ CBSE ಸ್ಕೂಲ್ ಇಲ್ಲ. ಮ್ಯಾಮ್, ಸದ್ಯಕ್ಕೆ ಇವಾಗ ನಾವು ನ್ಯೂ ಬಾಲ್ಡ್ವಿನ್ ತೋಟದಲ್ಲಿದ್ದೀವಿ. ಇದು ನೋಡ್ತೀರಾ, ಏನು ಅನಿಸ್ತಿದೆ ಮ್ಯಾಮ್? ಲೈಫ್ ಸ್ಟೈಲಲ್ಲಿ ನಾವು ಇದನ್ನೆಲ್ಲ ಮಾಡಿಸೋದು ಭಾರಿ ಕಷ್ಟ ಇದೆ. ಅದರಲ್ಲೂ ಬರೀ ಮೊಬೈಲು TV ಅಂತ ಮಕ್ಕಳು ಉಳಿದ್ಬಿಡ್ತಾರೆ. ಇದ್ರ ಬಗ್ಗೆ ಏನೋ ಅವ್ರಿಗೆ ನಾಲೆಡ್ಜೇ ಇರಲ್ಲ. ಅಂಥದ್ರಲ್ಲಿ ಯಾವ ಸೀಡ್ಸು, ಯಾವ ಥರ ಪ್ಲ್ಯಾಂಟ್ ಹೇಗಾಗುತ್ತೆ, ಈ ಪ್ರತಿಯೊಂದೂ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಅಗ್ರಿಕಲ್ಚರ್ ಬಗ್ಗೆ, ಮತ್ತು ಅದು ಗಿಡ ಹೀಗೆ ಬರದೆ ಬರೀ ಅವ್ರಿಗೆ ತರಕಾರಿ ಅಷ್ಟೇ ಸಿಗೋದು ನೋಡ್ತಾ ಇದ್ರು. ಅದು ಹೇಗೆ ಬೀಜದಿಂದ ಗಿಡ ಆಗಿ ಅದು ಹೇಗೆ ನಮಗೆ ಫ್ರೂಟ್ಸು ಆಗಲಿ, ತರಕಾರಿ ವೆಜಿಟೇಬಲ್ ಆಗಿ ಎಲ್ಲ ಹೇಗೆ ಸಿಗುತ್ತೆ ಅಂತ ಮಕ್ಕಳಿಗೆ ಅದು ತುಂಬ ನಾಲೆಡ್ಜ್ ಅದ್ರ ಬಗ್ಗೆ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಮತ್ತು ಅಗ್ರಿಕಲ್ಚರ್ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀವಿ. ಅಗ್ರಿಕಲ್ಚರ್ ಅಂದರೆ ಈಗ ಎಲ್ಲ ಸ್ಕೂಲಲ್ಲೂ CBSE ಆಗಿರಲಿ, ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗಳು ಆಲ್ಮೋಸ್ಟ್ ನಾವು ನೋಡಿದ್ದೀವಿ. ಆದರೆ ಈ ಥರ ಪ್ರಾಕ್ಟಿಕಲ್ಲಾಗಿ ಮಕ್ಳುಗಳಿಗೆ ಯಾವ ಥರ ಬರುತ್ತೆ ಅಂತ ತೋರಿಸೋ ಇದನ್ನು ನಾನೆಲ್ಲೂ ನೋಡಿಲ್ಲ. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಎಲ್ಲ ನೀವೇ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗೆಲ್ಲ ಪ್ರಾಕ್ಟಿಕಲಾಗಿ ಅವರೇ ಹಾಕಿದ್ದಾರೆ ಮತ್ತು ಎಕ್ಸ್ಪೀರಿಯೆನ್ಸ್ ಮಾಡಿಸ್ತಿದ್ದಾರೆ. ಮಕ್ಕಳ ಕೈಯಿಂದನೇ ಇದನ್ನು ಹೇಗೆ ಬರುತ್ತೆ ಎಲ್ಲನೂ ಮಾಡಿಸ್ತಿದ್ದಾರೆ. ಎಲ್ಲ ಕಡೆ ಎಲ್ಲ ಟೀಚರ್ಸು ಅಷ್ಟೇ ಮಕ್ಕಳುಗಳಿಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಅಂತೂ ತುಂಬ ಖುಷಿ ಆಗ್ತಿದೆ ಈ ಥರ ನೋಡೋದಕ್ಕೆ. ಥ್ಯಾಂಕ್ ಯು ಮ್ಯಾಮ್.